ನಮಸ್ತೆ, ನಾನು ನಿಮ್ಮ ಚಂದು. ಹೇಗಿದ್ದೀರಾ ನನ್ನ ಎಲ್ಲ ಸ್ನೇಹಿತರು ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ಇವತ್ತಿನ ವಿಡಿಯೋ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಚಂದು ಶಿವಲಾಗ್. ಹಾಗೆ ಇವತ್ತು ಶನಿವಾರ, ಮಕ್ಕಳು ಕೂಡ ಸ್ಕೂಲಿಗೆ ಹೊರಟಿದ್ರು. ಇವತ್ತು ಬ್ರೇಕ್ಫಾಸ್ಟ್ ಏನು ಮಾಡಿದ್ದೆ ಅಂದರೆ ಚಪಾತಿ ಮಾಡಿದ್ದೆ. ಚಪಾತಿಗೆ ಕಾಂಬಿನೇಷನ್ ಆಗಿ ಕಡಲೆಕಾಳು ಗ್ರೇವಿ ಮಸಾಲ ಮಾಡಿದ್ದೆ. ಅಡುಗೆ ಎಲ್ಲ ಮಾಡಿ ಅಡುಗೆ ಮನೆಯನ್ನು ಕ್ಲೀನ್ ಮಾಡಿ ಸ್ವಲ್ಪ ಬಟ್ಟೆ ಹ್ಯಾಂಡ್ ವಾಶ್ ಮಾಡೋದಿತ್ತು. ಮಕ್ಕಳ ಯೂನಿಫಾರ್ಮ್ ಶರ್ಟು ಮತ್ತು ನಮ್ಮನೆಯವರ ಆಫೀಸ್ ಶರ್ಟ್ಗಳನ್ನ, ವೈಟ್ ಶರ್ಟ್ನ ಹ್ಯಾಂಡ್ ವಾಶ್ ಮಾಡ್ತೀನಿ ನಾನು. ಅದನ್ನು ಕೂಡ ಬಟ್ಟೆ ಎಲ್ಲ ತೊಳೆದಾಕಿ ಸಂಜೆ ಮಳೆ ಕೂಡ ಬರ್ತಾಯಿತ್ತು. ಮಕ್ಕಳನ್ನ ಕರ್ಕೊಂಬರೋಣ ಅಂತ ಹೋದೆ. ಸ್ವಲ್ಪ ಮಳೆನೂ ಕಮ್ಮಿಯಾಗಿ ಸಣ್ಣದಾಗಿ ಮಳೆ ಹನಿ ಬೀಳ್ತಾ ಇತ್ತು. ಮಕ್ಕಳನ್ನು ಕೂಡ ಕರ್ಕೊಂಡು ಬಂದು ಇವತ್ತು ಚಪಾತಿಗೆ ಕಾಂಬಿನೇಷನ್ನಾಗಿ ಕಡಲೆಕಾಳು ಗ್ರೇವಿ ಮಾಡಿದ್ನಲ್ಲ, ಅದು ಹೇಗೆ ಮಾಡಿದ್ದೆ ಅಂತ ತೋರಿಸ್ತೀನಿ. ಹಾಗೆ ನಾನು ಒಂದು 8 ಅವರ್ ಕಡಲೆಕಾಳನ್ನ ಚೆನ್ನಾಗಿ ನೆನೆಸ್ಬೇಕು. ನಾನು ರಾತ್ರಿಯೇ ನೆನೆಸಿಟ್ಟಿದ್ದೆ ಬೆಳಗ್ಗೆ ಮಾಡೋದಕ್ಕೆ. ಚೆನ್ನಾಗಿ ಕೂಡ ನೆಂದಿತ್ತು. ಇದನ್ನು ಇವಾಗ ಸ್ವಲ್ಪ ನೀರಿನಲ್ಲಿ ಬೇಯಿಸ್ಕೊಳ್ಬೇಕು ಕಡಲೆಕಾಳನ್ನ. ನಾನು ಸ್ವಲ್ಪ ನೀರು ಹಾಕಿ ಅದಕ್ಕೆ ಕಡಲೆಕಾಳು ಹಾಕಿ 3 ವಿಷಲ್ ಆದಮೇಲೆ ಆಫ್ ಮಾಡಿದೆ. ನೋಡಿ, ಇವಾಗ ಕಡಲೆಕಾಳು ಚೆನ್ನಾಗಿ ಬೆಂದಿದೆ. ಈ ರೀತಿ ನಾನು ಒಂದು ಚಿಕ್ಕ ಸೌಟ್ನಲ್ಲಿ ಒಂದು ಸೌಟಷ್ಟು ಕಡಲೆಕಾಳನ್ನ ತೆಗೆದುಕೊಂಡು ಅದಕ್ಕೆ ಒಂದು ಮೀಡಿಯಮ್ ಸೈಜು 3 ಟೊಮೊಟೊ ಆ್ಯಡ್ ಮಾಡಿದ್ದೀನಿ. ಹಾಗೆ ಬೆಳ್ಳುಳ್ಳಿನೂ ಕೂಡ ಆ್ಯಡ್ ಮಾಡಿದ್ದೀನಿ. ಹಾಗೆ ಸ್ವಲ್ಪ ಶುಂಠಿ, ಇದಕ್ಕೆ ಸ್ವಲ್ಪ ಗೋಡಂಬಿನ ಒಂದು 6-7 ನೆನೆಸಿಟ್ಟಿದ್ದೆ, ಅದನ್ನು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಅದನ್ನು ಈ ರೀತಿ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಇವಾಗ ಗ್ರೇವಿ ಮಾಡೋದನ್ನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ನೋಡಿ, ಇವಾಗ ಸ್ವಲ್ಪ ಎಣ್ಣೆ ಕೂಡ ಬಿಸಿಯಾಗಿದೆ. ಇವಾಗ ನಾನು ಒಂದು ಸ್ವಲ್ಪ ದಪ್ಪ ಈರುಳ್ಳಿನೇ 2 ತೊಗೊಂಡಿದ್ದೆ. ಅದನ್ನು ಸಣ್ಣಗೆ ಕಟ್ ಮಾಡಿ ಒಗ್ಗರಣೆಗೆ ಹಾಕ್ಕೊಂಡಿದ್ದೀನಿ ಈರುಳ್ಳಿ. ಹಾಗೆ ಸ್ವಲ್ಪ ಕಸೂರಿ ಮೆಥಿ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಇದು ನಾನೇ ಮಾಡ್ಕೊಂಡಿರೋಂಥ ಹೋಮ್ ಮೇಡ್. ಇದು ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಇದಕ್ಕೆ 1-2 ಸ್ಪೂನಷ್ಟು ಧನಿಯಾ ಪೌಡರು, 1 ಸ್ಪೂನಷ್ಟು ಅಚ್ಕಾರದ ಪುಡಿ, ಸ್ವಲ್ಪ ಅರಿಶಿನ, ಹಾಗೆ 1 ಸ್ಪೂನಷ್ಟು ಗರಂ ಮಸಾಲನ ಕೂಡ ಆ್ಯಡ್ ಮಾಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಎಣ್ಣೆಯಲ್ಲಿ. ಇದೇನು ಜಾಸ್ತಿ ಹೊತ್ತು ಫ್ರೈ ಮಾಡೋ ಅವಶ್ಯಕತೆ ಇರಲ್ಲ, ಧನಿಯಾ ಪೌಡರು ಮತ್ತು ಅಚ್ಕಾರದ ಪುಡಿನ. ಆಗ ಇದಕ್ಕೆ ನಾನು ಪೇಸ್ಟ್ ಮಾಡಿಟ್ಕೊಂಡಿದ್ವಲ್ಲ ಕಡಲೆಕಾಳು ಮತ್ತು ಟೊಮೊಟೊ ಎಲ್ಲ, ಅದನ್ನು ಕೂಡ ಗ್ರೇವಿನ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದು ಚೆನ್ನಾಗಿ ಮಿಕ್ಸ್ ಆಗಲಿ ಮಸಾಲೆಯಲ್ಲಿ. ಪ್ಲೀಸ್ ಯಾರೆಲ್ಲ ನನ್ನ ವಿಡಿಯೋಗಳನ್ನ ಹೊಸ್ದಾಗಿ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಇದು ಮಸಾಲ ಕೂಡ ಫ್ರೈ ಆಗಿದೆ. ಇದು ನಾವು ಮಸಾಲೆ ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನೇ ತೊಳೆದು ನೀರನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಅದನ್ನು ಮಿಕ್ಸ್ ಮಾಡಿ ಇದು ಒಂದು ಕುದಿ ಬರ್ತಾ ಇದೆ ನೋಡಿ. ಇವಾಗ ಇದಕ್ಕೆ ಸ್ವಲ್ಪ ಉಪ್ಪನ್ನು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಕುದಿ ಬಂದಮೇಲೆ ನೋಡಿ, ಎಣ್ಣೆ ಎಲ್ಲ ಸೈಡಲ್ಲಿ ಬಿಟ್ಟಿದೆ. ಇವಾಗ ಇದಕ್ಕೆ ನಾವು ಕಡಲೆಕಾಳು ಉಪ್ಪು ಹಾಕಿ ಬೇಯಿಸ್ಕೊಂಡಿದ್ವಲ್ಲ ಕಡಲೆಕಾಳನ್ನ, ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ನೋಡಿಕೊಂಡು ನಮಗೆ ಎಷ್ಟು ಗಟ್ಟಿ ಬೇಕೋ ಇಲ್ಲ ತೆಳು ಬೇಕೋ ಅಂತ ನೋಡಿಕೊಂಡು ನೀರು ಹಾಕ್ಕೊಳ್ಬೇಕು. ನಾನು ಇದಕ್ಕೆ ಇಷ್ಟು ನೀರು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕಡಲೆಕಾಳು ಬೇಯಿಸ್ಕೊಂಡಿದ್ವಲ್ಲ ಅದರಲ್ಲೂ ಕೂಡ ನೀರುತ್ತೆ, ಅದನ್ನು ಕೂಡ ಹಾಕಿ ನಾನು ಸ್ವಲ್ಪ ಕುದಿಲಿ ಅಂತ ಇಟ್ಟಿದ್ದೀನಿ. ಹಾಗೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಆ್ಯಡ್ ಮಾಡಿ ಹಾಗೆಯೇ ಮುಚ್ಚಿದಾಗೆ ಬೇಯಿಸ್ಕೊಳ್ತಾ ಇದ್ದೀನಿ. ಇದನ್ನು ಒಂದು ಸ್ವಲ್ಪ ಗಟ್ಟಿ ಆಗೋವರೆಗೂ ಬೇಯಿಸ್ಕೊಂಡು ಆಫ್ ಮಾಡಿದೆ ನಾನು. ನೋಡಿ, ಈ ಥರ ಎಲ್ಲ ಮೇಲೆಲ್ಲ ಎಣ್ಣೆ ಬಿಟ್ಕೊಂಡಿದೆ ಗ್ರೇವಿ. ಸ್ವಲ್ಪ ತಣ್ಣಗಾದ್ಮೇಲೆ ನೋಡಿ ಈ ಥರ ಗಟ್ಟಿಯಾಗಿದೆ. ಹಾಗೆ ಇದು ಚಪಾತಿ ಮತ್ತು ದೋಸೆ, ಪೂರಿಗೆ ಎಲ್ಲದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ. ಕಡಲೆಕಾಳು ಗ್ರೇವಿ ಮಸಾಲ ರೆಡಿಯಾಗಿದೆ. ಇವಾಗ
ಹೆಲ್ದಿಯಾಗಿರೋಂಥ ಸ್ನ್ಯಾಕ್ಸು ಕೂಡ ರೆಡಿಯಾಗಿದೆ. ಹಾಗೆ ಮೂಸಂಬಿ ಜ್ಯೂಸು. ನಾನು ಸ್ನ್ಯಾಕ್ಸ್ ಮಾಡೋದಕ್ಕೆ ಮೊಳಕೆ ಹೆಸರು ಕಾಳಿನ ಸ್ನ್ಯಾಕ್ಸಿಗೆ ನಾನು ಅಚ್ಚ ಖಾರದ ಪುಡಿ, ಹಾಗೆಯೇ ಉಪ್ಪು, ಪೆಪ್ಪರ್ ಪೌಡರ್, ಹಾಗೆ ಬೆಟ್ಟದ ನೆಲ್ಲಿಕಾಯಿ ಪೌಡರ್ ಸ್ವಲ್ಪ ಯೂಸ್ ಮಾಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಹಾಗೆ ನಾನು ಭಾನುವಾರದ ಲಾಗ್ನೂ ಕೂಡ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇವತ್ತು ಭಾನುವಾರ. ಹಾಗೆ ಇವಾಗಂತೂ ಗೌರಿ ಹಬ್ಬ ಹತ್ರ ಬರ್ತಾ ಇದೆ. ಹಾಗಾಗಿ ಬಾಗಿನ ಕೊಡೋದಕ್ಕೆ ಅಮ್ಮ ಬಂದಿದ್ದರು. ಅಮ್ಮ ಮತ್ತು ಅಪ್ಪಾಜಿ ಬಂದಿದ್ದರು ಬಾಗಿನ ತೊಗೊಂಡು. ಹಾಗೆ ನಮ್ಮ ದೊಡ್ಡಪ್ಪ ಅವರು ಕೂಡ ಬಂದಿದ್ದರು ಬಾಗಿನ ಕೊಡೋದಕ್ಕೆ. ನನಗೆ ಇಬ್ಬರು ಕೂಡ ಬಾಗಿನ ಕೊಡ್ತಾರೆ. ಹಾಗಾಗಿ ಇಬ್ಬರು ಬಂದಿದ್ದರು. ಅಡುಗೆ ಎಲ್ಲ ಆದಮೇಲೆ ಸ್ವಲ್ಪ ಬಟ್ಟೆ ತೊಳ್ಕೊಂಬರೋಣ ಅಂತ ಹೋಗಿದ್ದೆ. ಚಾನಲ್ ಹತ್ರ ಮಗಳದು ಒಂದೇ ಸಮನೆ ಆಟ. ಒಂದು ದಿವಸನೂ ಹೋಗಿಲ್ಲ. ಬಾರಮ್ಮ ಹೋಗೋಣ ಬಾ ಇವತ್ತು ಬಟ್ಟೆ ತೊಳೆಯೋದಕ್ಕೆ ಅಂತ ಹೇಳಿ ಹಠ ಮಾಡ್ತಾಯಿದ್ಲು. ಹಾಗಾಗಿ ಇವತ್ತು ಕರ್ಕೊಂಡೋಗಿದ್ದೆ ಬಟ್ಟೆ ತೊಳೆಯೋದಕ್ಕೆ. ಇವತ್ತು ಏನು ತಿಂಡಿಗೆ ಸ್ವಲ್ಪ ನೀರು ದೋಸೆ ಮಾಡಿದ್ದೆ. ಹಾಗೆ ಅಡುಗೆ ತಿಂಡಿ ಒಂದೇ ಸಲ ಮಾಡೋದ್ರಿಂದ ಇವತ್ತು ಭಾನುವಾರನೂ ಕೂಡ ಇತ್ತು. ತಿಂಡಿ ಏನೋ ಜಾಸ್ತಿ ಮಾಡಿರಲಿಲ್ಲ. ಇವತ್ತು ಸಾಂಬಾರು ಏನು ಮಾಡಿದ್ದೆ ಅಂದರೆ ಇಸ್ಕಿದ ಬೇಳೆ ಸಾಂಬಾರು. ನಾನು ಇಸ್ಕಿದ ಬೇಳೆ ಸಾಂಬಾರು ಮಾಡೋದಕ್ಕೆ ಒಂದು 4 ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಚೆನ್ನಾಗಿ ಪೇಸ್ಟ್ ಮಾಡಿಕೊಂಡು, ಮತ್ತು ನಾನು ಎಣ್ಣೆ ಹಾಕಿ ಅದಕ್ಕೆ ಒಗ್ಗರಣೆಗೆ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಹುರಿಬೇಕು, ಮಸಾಲೆ ಹಸಿ ವಾಸನೆ ಹೋಗೋವರೆಗೂ. ಆಮೇಲೆ ನಾನು ಕಾಳನ್ನು ಆ್ಯಡ್ ಮಾಡಿದ್ದೀನಿ. ಅದಕ್ಕೂ ಕೂಡ ಸ್ವಲ್ಪ ಉಪ್ಪು ಆ್ಯಡ್ ಮಾಡಿ ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋವರೆಗೂ ಕಾಳನ್ನು ಫ್ರೈ ಮಾಡಿ, ಅದಕ್ಕೆ ನಾನು ಸಾಂಬಾರು ಪುಡಿ ಮತ್ತು ಅಚ್ಚ ಖಾರದ ಪುಡಿನೂ ಕೂಡ ಮಿಕ್ಸ್ ಮಾಡಿ ಹಾಕಿದ್ದೀನಿ. ಅದು ಒಂದು ಕುದಿ ಬಂದ ಮೇಲೆ ಅದಕ್ಕೆ ನೀರನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ನೋಡಿ, ಇವಾಗ ಚೆನ್ನಾಗಿ ಕುದಿ ಬಂದಿದೆ. ಇವಾಗ ಇದಕ್ಕೆ ನಾನು ಕಾಯಿ ಮತ್ತು ಕಡಲೆ ಗಸಗಸೆ ರುಬ್ಬಿಟ್ಕೊಂಡಿದ್ನಲ್ಲ ಅದನ್ನು ಕೂಡ ಆ್ಯಡ್ ಮಾಡಿ ಇದು ಒಂದು ಕುದಿ ಬರಲಿ. ಆಮೇಲೆ ಇದಕ್ಕೆ ಮೊಟ್ಟೆನ ಆ್ಯಡ್ ಮಾಡ್ತೀನಿ. ನಮ್ಮ ಅಮ್ಮ ಮನೇಲೆಲ್ಲ ಇದೇ ಥರನೇ ಸಾಂಬಾರು ಮಾಡೋದು. ಹಾಗೆ ನನಗೂ ಕೂಡ ಇದೇ ಥರ ಟೇಸ್ಟೇ ಇಷ್ಟ ನನಗೆ. ಹಾಗಾಗಿ ಬೆಳ್ಳುಳ್ಳಿ ಏನು ಆ್ಯಡ್ ಮಾಡಲ್ಲ ಜಾಸ್ತಿ, ಮಸಾಲೆ ಏನು. ಇದಕ್ಕೆ ಈರುಳ್ಳಿ ಮತ್ತು ಶುಂಠಿ, ಕೊತ್ತಂಬರಿ ಸೊಪ್ಪು ಮಾತ್ರ ಮಸಾಲೆಗೆ ಯೂಸ್ ಮಾಡ್ಕೊಂಡಿದ್ದೀನಿ. ಇವಾಗ ಒಂದು ಕುದಿ ಬಂದಿದೆ ನೋಡಿ. ಇವಾಗ ನಾನು ಮೊಟ್ಟೆ ಆ್ಯಡ್ ಮಾಡ್ತಾಯಿದ್ದೀನಿ. ಮೊಟ್ಟೆ ಆ್ಯಡ್ ಮಾಡಿ ಇದನ್ನು 2 ವಿಷಲ್ ಕೂಗಿಸ್ಕೊಂಡ್ರೆ ಸಾಕು. ಸಾಂಬಾರು ಕೂಡ ರೆಡಿಯಾಗಿದೆ. ಹಾಗೆ ಮಗಳು ಕೂಡ ನೀನು ನೀರು ದೋಸೆ ಮಾಡೇ ಇಲ್ಲ, ನೀರು ದೋಸೆ ಮಾಡು ಅಂತ ಹಠ ಮಾಡ್ತಾಯಿದ್ಲು. ಹಾಗಾಗಿ ರಾತ್ರಿ ಸ್ವಲ್ಪ ಅಕ್ಕಿ ನೆನೆಸಿಟ್ಟಿದ್ದೆ. ನೀರು ದೋಸೆ ಕೂಡ ಮಾಡ್ತಾಯಿದ್ದೀನಿ. ನೋಡಿ, ನೀರು ದೋಸೆ ಕೂಡ ರೆಡಿ ಆಯಿತು. ಈ ಸಾಂಬಾರಿಗೆ ತುಂಬ ಚೆನ್ನಾಗಿರುತ್ತೆ. ಇಸ್ಕಿದ ಬೇಳೆ ಮೊಟ್ಟೆ ಸಾಂಬಾರು. ಹಾಗೆ ಮುದ್ದೆಗೂ ಕೂಡ ಚೆನ್ನಾಗಿರುತ್ತೆ. ನಾನು ಮುದ್ದೆನೂ ಕೂಡ ಸಹ ಮಾಡಿದೆ ಸಾಂಬಾರು ಮಾಡೋಕೆ ಇಟ್ಕೊಂಡು. ಹಾಗೆ ದೋಸೆ ಮತ್ತು ಮುದ್ದೆನೂ ಕೂಡ ರೆಡಿ ಮಾಡಿದೆ ಊಟಕ್ಕೆ. ನೋಡಿ, ಸಾಂಬಾರಂತೂ ತುಂಬ ಚೆನ್ನಾಗಾಗಿತ್ತು ಇವತ್ತು. ಹೊಸದಾಗಿ ಯಾರೆಲ್ಲ ನನ್ನ ವೀಡಿಯೋಗಳ್ನ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆಯೇ ನನಗೆ ಸಪೋರ್ಟ್ ಮಾಡ್ತಾಯಿರೋ ಅಂಥ ನನ್ನ ಸ್ನೇಹಿತರಿಗೂ ಕೂಡ ನನ್ನ ವೀಡಿಯೋಗಳ್ನ ನೋಡಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಹಾಗೆ ಅವ್ರಿಗೂ ಕೂಡ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.